ಎಲ್ಲರಿಗೂ ನಮಸ್ಕಾರ. ಶ್ರೀ HSK ಅವರ ಸಮಗ್ರ ಪ್ರಬಂಧಗಳ ಕೇಳ್ಹೊತ್ತಿಗೆ ಅಭಿಯಾನ. ಪ್ರಬಂಧದ ಶೀರ್ಷಿಕೆ ಚಪ್ಪಲಿ ಚಿತ್ತ. ವಾಚಿಸುತ್ತಿರುವವರು ಸುಜಾತಾ ರವೀಶ್. ಚಪ್ಪಲಿ ಚಿತ್ತ ಎಂಬುದನ್ನೋದಿ ನಗಬೇಡಿ, ಎಂಥದಿದು ಅಬದ್ಧ ಎಂದು ಮೂಗು ಮುರಿಯಬೇಡಿ. ಚಪ್ಪಲಿ ಎಂಬುದು ಪಾದರಕ್ಷೆ, ಕಿರೀಟ, ತಲೆಗೆ ಶೋಭೆ, ಅದು ಶೋಭಾಯಮಾನ ಕೂಡ. ಆದರೆ ಈ ಕಾಲದಲ್ಲಿ ಕಿರೀಟ ಧರಿಸುವುದಿರಲಿ, ಟೋಪಿ ಧರಿಸುವುದು ಅಪರೂಪವೇ. ದ್ವಿಚಕ್ರ ವಾಹನ ನಡೆಸುವವರು ಶಿರಸ್ತ್ರಾಣ ಧರಿಸುವುದಕ್ಕೂ ವಿರೋಧ ವ್ಯಕ್ತಪಡಿಸುತ್ತಾರೆ. ಈ ಕಾಲದಲ್ಲಿ ಶಿರಸ್ತ್ರಾಣದಿಂದ ಪ್ರಾಣರಕ್ಷೆ, ಆದರೂ ಜನಕ್ಕೆ ಅದೇಕೋ ಒಲ್ಲದಿಕೆ. ಆದರೆ ಪಾದರಕ್ಷೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಧರಿಸ್ತಾರೆ. ಮನುಷ್ಯ ನೆಮ್ಮದಿಯಿಂದ ಇರಬೇಕಾದರೆ ಅಡಿಯಿಂದ ಮುಡಿಯವರೆಗೆ ಎಲ್ಲವನ್ನೂ ಚೆನ್ನಾಗಿ ನೋಡ್ಕೋಬೇಕು. ಒಮ್ಮೊಮ್ಮೆ ತಲೆಗಿಂತ ಕಾಲೇ ಮುಖ್ಯ ಅನಿಸೋದುಂಟು. ತಲೆಗೆ ತಾನು ಹೋಗಬೇಕಾದ ಕಡೆ ಹೋಗಲು ಸಾಧ್ಯವೇ? ಕಾಲುಗಳೇ ತಲೆಯನ್ನು ಅದು ಹೇಳಿದಲ್ಲಿಗೆ ಕರೆದುಕೊಂಡು ಹೋಗಬೇಕು. ಕಾಲು ಭದ್ರ ಇದ್ದರೆ, ಪಾದ ಸುರಕ್ಷಿತವಾಗಿದ್ದರೆ ತಲೆಗೆ ಕ್ಷೇಮ. ಗಂಡಾಂತರದ ಸಮಯದಲ್ಲಿ ಪ್ರಾಣಾಪಾಯ ಸಂಭವಿಸಬಹುದಾದಾಗ ತಲೆ ಉಳಿಸಿಕೊಳ್ಳಲು ಕಾಲಿಗೆ ಬುದ್ಧಿ ಹೇಳಬೇಕು. ಕಾಲು ಬೇಗ ಓಡಿ ತಲೆಯನ್ನುಳಿಸುತ್ತದೆ ಅಷ್ಟೇ ಅಲ್ಲ, ತಲೆಯೊಂದಿಗೆ ಇಡೀ ದೇಹವನ್ನೇ ಕಾಪಾಡುತ್ತದೆ. ಕಾಲನ್ನು ಸರಿಯಾಗಿ ನೋಡಿಕೊಳ್ಳುವುದೇ ಚಪ್ಪಲಿ. ಗೊತ್ತಾಯ್ತೇ ಈಗ ಚಪ್ಪಲಿಯ ಮಹತ್ವ? ತಲೆಯನ್ನು ರಕ್ಷಿಸಲು ಕಾಲು ಗಟ್ಟಿಯಾಗಿರಬೇಕು. ಕಾಲಿನ ಕ್ಷೇಮ ಪಾಲನೆ ಹೊಣೆ ಚಪ್ಪಲಿಯದು. ಚಪ್ಪಲಿಯನ್ನು ಸರಿಯಾಗಿ ನೋಡ್ಕೊಳ್ಳಿ, ಆಗ ಚಪ್ಪಲಿ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ಳುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬುದು ಸಂಸ್ಕೃತದ ಹಳೆಯ ಮಾತು. ಧರ್ಮವನ್ನು ಯಾರು ರಕ್ಷಿಸುತ್ತಾರೋ, ಪಾಲಿಸುತ್ತಾರೋ ಅವ್ರನ್ನ ಧರ್ಮ ರಕ್ಷಿಸುತ್ತೆ. ಆದರೆ ಈ ಕಾಲದಲ್ಲಿ ಧರ್ಮ ಯಾರಿಗೆ ಬೇಕು? ಅದಕ್ಕೇನು ಕಿಮ್ಮತ್ತುಂಟು? ಆದರೆ ಚಪ್ಪಲಿ ಬಲು ಮುಖ್ಯ. ಅದರಿಂದ ಚಪ್ಪಲಿ ರಕ್ಷತಿ ರಕ್ಷಿತಃ ಎಂದು ನಾವು ಇಂದು ಉಗ್ಗಡಿಸಬೇಕು. ಚಪ್ಪಲಿಯನ್ನು ರಕ್ಷಿಸಿ, ಚಪ್ಪಲಿ ನಿಮ್ಮನ್ನು ರಕ್ಷಿಸುತ್ತೆ. ಈ ಮಾತನ್ನೋದಿ ಕೆಲವರು ಬೆಚ್ಚಿ ಬೀಳಬಹುದು. ಚಪ್ಪಲಿನ ಧರ್ಮಕ್ಕೆ ಹೋಲಿಸಬಹುದೇ? ಚಿನ್ನವನ್ನು ಹಗುರವಾದ ಅಗ್ಗದ ಗುಲಗಂಜಿಯೊಂದಿಗೆ ತೂಗುವುದರಿಂದ ಚಿನ್ನಕ್ಕೆ ಕೋಪ ಬಂತಂತೆ. ತನ್ನನ್ನು ಅದರೊಂದಿಗೆ ಹೋಲಿಸೋದೇ ಎಂದು ಕೇಳಿತಂತೆ. ನನ್ನನ್ನು ಕತ್ತರಿಸಿ ಕರಗಿಸಿ ಚಿಂತೆ ಇಲ್ಲ, ಆದರೆ ಈ ಅವಮಾನ ಮಾಡಬೇಡಿ ಎಂದು ಅಂಗಲಾಚಿತಂತೆ. ಧರ್ಮ ಎಂಬುದು ಚಿನ್ನಕ್ಕಿಂತ ಅಮೂಲ್ಯ. ಧರ್ಮ ಎಲ್ಲಿ, ಚಪ್ಪಲಿ ಎಲ್ಲಿ ಎಂದು ವಾದಿಸಬಹುದು. ಆದರೆ ಧರ್ಮದ ಅರ್ಥ ಏನು? ನಡೆದುಕೊಳ್ಳೋ ರೀತಿನೇ ಧರ್ಮ. ಪ್ರತಿಯೊಂದಕ್ಕೂ ಅದರದೇ ಧರ್ಮ ಸ್ವಭಾವ ಇರುತ್ತದೆ. ಅದು ನಿರ್ವಹಿಸುವ ಕರ್ತವ್ಯವೇ ಅದರ ಧರ್ಮ. ಬೊಗಳೋದು ನಾಯಿ ಧರ್ಮ, ಸುಶ್ರಾವ್ಯವಾಗಿ ಉಳಿಯೋದು ಕೋಗಿಲೆ ಧರ್ಮ, ಎತ್ತರದಿಂದ ತಗ್ಗಿಗೆ ಹರಿಯೋದು ನೀರಿನ ಧರ್ಮ, ತಮ್ಮ ಪ್ರಭುವಾದ ಪಾದವನ್ನು ರಕ್ಷಿಸೋದು ಚಪ್ಪಲಿಯ ಧರ್ಮ. ಚಪ್ಪಲಿಯನ್ನು ನಾವು ಸರಿಯಾಗಿ ನೋಡಿಕೊಂಡ್ರೆ ಅದು ನಮ್ಮ ಪಾದವನ್ನು ಸರಿಯಾಗಿ ನೋಡ್ಕೊಳ್ಳುತ್ತೆ. ಇಲ್ಲದಿದ್ದರೆ ಸಮಯದಲ್ಲಿ ಅದು ನಮ್ಮ ಮೇಲೆ ಕೋಪ ಪ್ರದರ್ಶಿಸುತ್ತೆ. ಅದು ಕೋಪ ಮಾಡ್ಕೊಂಡು ನಮಗೇನು ಮಾಡೀತು ಎಂದು ಭಾವಿಸಬೇಡಿ. ಚಪ್ಪಲಿಯ ಕೋಪ ಕಾಲಿಗೆ ಶಾಪ, ಮನಸ್ಸಿಗೆ ತಾಪ. ಅದನ್ನು ನೀವು ಸರಿಯಾಗಿ ನೋಡ್ಕೊಳ್ದಿದ್ದಲ್ಲಿ ಅದು ಕೋಪದಿಂದ ನಿಮ್ಮ ಕಾಲನ್ನ ಕಚ್ಚಿಬಿಡುತ್ತೆ. ನೆನಪಿರಲಿ, ಚಪ್ಪಲಿ ಕಚ್ಚೋದಂದ್ರೇನು? ಕಚ್ಚೋದಕ್ಕೆ ಅದಕ್ಕೆ ಬಾಯಿ ಉಂಟೆ ಎಂದು ನೀವು ಕೇಳಬಹುದು. ಆದರೂ ಅದು ಕಚ್ಚಿತು ಎಂದು ಹೇಳುತ್ತೇವೆ. ಏಕೆ? ಬಾಯಿಲ್ಲದ ಬಾಯಿಂದ ಅದು ಕಚ್ಚುತ್ತದೆ. ಅದು ಹೇಗೆ ಕಚ್ಚುತ್ತದೆ ಎಂಬುದು ನಿಮಗೆ ಗೊತ್ತಾಗದು. ಆದರೆ ಎಲ್ಲಿ ಕಚ್ಚಿತು ಎಂಬುದು ಅರಿವಿಗೆ ಬರುತ್ತದೆ. ಇದೀಗ ವಿಚಿತ್ರ ಚಪ್ಪಲಿಯ ವೈಶಿಷ್ಟ್ಯ. ಆದರೂ ಈ ಮಾತನ್ನು ಒಪ್ಪಿಕೊಳ್ಳಲು ನಿಮ್ಮ ಮನಸ್ಸು ಒಡಂಬಡುವುದಿಲ್ಲ ಅಂತ ನಾನು ಬಲ್ಲೆ. ಚಪ್ಪಲಿಗೆ ಅದೃಶ್ಯವಾದ ಬಾಯೊಂದಿದೆ. ಅದರ ಮೈಯೆಲ್ಲ ಬಾಯಿ ಅಂತ ಒಪ್ಕೊಂಡ್ರೂ ಅದಕ್ಕೆ ಚಿತ್ತ ಇದೆ ಎಂದು ಹೇಗೆ ಒಪ್ಕೊಳ್ಳೋದು ಎಂದು ನೀವು ಕೇಳುತ್ತೀರಿ. ಅದಕ್ಕೇನು ಆಧಾರ ಎಂದು ಪ್ರಶ್ನಿಸ್ತೀರಿ. ಚಪ್ಪಲಿಗೆ ಬಾಯಿ ಇಲ್ಲದ ಬಾಯಿ ಉಂಟು ಎನ್ನುವಂತೆ, ಏಕೆಂದರೆ ಅದು ಕಚ್ಚೋದ್ರಿಂದ. ಚಿತ್ತವಿಲ್ಲದ ಚಿತ್ತವೂ ಇದೆ ಅಂದರೆ ಮನಸ್ಸೂ ಇದೆ
ಎಂಬುದನ್ನೂ ನೀವು ಒಪ್ಪಲೇಬೇಕು. ಯಾವುದೇ ಕೆಲಸಕ್ಕೆ ಪ್ರೇರಣೆ ನೀಡುವುದೆಂದರೆ, ಆದೇಶ ನೀಡುವುದೆಂದರೆ ಮನಸ್ಸೇ, ಚಿತ್ತವೇ. ಚಪ್ಪಲಿಗೆ ಚಿತ್ತ ಇಲ್ಲದಿದ್ದರೆ ತನಗೆ ತಾನೇ ಅದು ಕಚ್ಚುವುದೆಂದರೇನು ಎಂದ ಮೇಲೆ ಚಪ್ಪಲಿಗೆ ಬಾಯಿ ಮತ್ತು ಮನಸ್ಸು ಅಥವಾ ಚಿತ್ತ ಈ ಎರಡೂ ಇಲ್ಲದೆಯೂ ಇವೆ, ಕಾಣದೆಯೂ ಕಾರ್ಯದಲ್ಲಿ ತೊಡಗುತ್ತವೆ ಎಂದು ಸ್ಥಾಪಿಸಿದ ಹಾಗಾಯಿತು. ನನ್ನ ಈ ತರ್ಕದಲ್ಲಿ ನೀವು ಯಾವ ದೋಷವನ್ನೂ ಕಾಣಲಾರಿರಿ. ನೀವಿದನ್ನ ಒಪ್ಪಲೇಬೇಕು. ಆಗಲಿ, ಚಪ್ಪಲಿಗೆ ಬಾಯಿದೆ, ಮನಸ್ಸಿದೆ ಎಂದು ಒಪ್ಕೊಳ್ಳೋಣ. ಆದರೆ ಚಿತ್ತ ಎಂಬ ಮಾತು ಬಳಸಬೇಡಿ, ಮನಸ್ಸು ಎನ್ನಿ ಎಂದು ನೀವು ಹೇಳಬಹುದು. ಚಿತ್ತ ಎನ್ನುವುದು ಬಲು ದೊಡ್ಡ ಮಾತು. ಹರಿಚಿತ್ತ, ಭಗವಂತನ ಚಿತ್ತ, ಪ್ರಭು ಚಿತ್ತ, ಗುರುಗಳ ಚಿತ್ತ ಎಂದು ಹೇಳುತ್ತೇವೆ. ದೊಡ್ಡವರ ಅಥವಾ ದೇವರ ಮಾತು ಬಂದಾಗ ಚಿತ್ತ ಎನ್ನಬಹುದು. ಕಾಲಿಗೆ ಹಾಕೋ ಚಪ್ಪಲಿಗೆ ಚಿತ್ತ ಎಂಬ ದೊಡ್ಡ ಮಾತೇಕೆ ಎಂದು ನಿಮಗೆ ಮುಜುಗರ ಆಗಬಹುದು. ಆದರೆ ಇದನ್ನು ಯೋಚಿಸಿ ನೋಡಿ. ಆಗ ಪಾದವನ್ನು ನಾವು ಕಡೆಗಣಿಸುತ್ತಿದ್ದೇವೆಂಬುದು ವೇದ್ಯವಾದೀತು. ಇಂದ್ರಿಯಗಳಲ್ಲಿ ನಯನವೇ ಪ್ರಧಾನವಂತೆ. ಹಾಗೆಯೇ ಅಂಗಗಳ ಪೈಕಿ ಶಿರಸ್ಸು ಪ್ರಧಾನ ಎಂಬುದು ನಮ್ಮ ನಂಬಿಕೆ. ಒಪ್ಕೊಳ್ಳೋಣ. ಆದರೆ ತಲೆಯನ್ನು ತಣ್ಣಗೆ ಇಡಲು ಪಾದವೇ ಸಾಧಕ. ಪಾದವನ್ನು ತಣ್ಣಗೆ ಇಟ್ಟರೆ ಅದರಿಂದ ತಲೆಯೂ ತಂಪಾಗುತ್ತೆ. ನಮ್ಮಲ್ಲಿ ಅಭ್ಯಂಜನ ಸ್ನಾನ ಮಾಡೋದೊಂದು ಪದ್ಧತಿ ಅನೂಚಾನವಾಗಿ ಬಂದದ್ದು. ಆಗ ತಲೆಗೆ ತೈಲ ಹಚ್ಚಿ ಉಜ್ಜಿ ತಟ್ಟಿ ಕುಟ್ಟಿ ಆ ಎಣ್ಣೆ ಮೆದುಳನ್ನು ತಲುಪುವಂತೆ ಮಾಡ್ತಾರೆ. ಮನೇಲೊಬ್ಬ ಅಜ್ಜಿ ಇದ್ರಂತೂ ಕೇಳಲೇಬೇಡಿ. ತಲೆ ಮೈ ಕೈಗಳಿಗೆಲ್ಲ ಎಣ್ಣೆ ತಿಕ್ಕೋದಲ್ಲದೆ ಅಂಗೈ ಅಂಗಾಲುಗಳಿಗೂ ಎಣ್ಣೆ ಕುಡಿಸ್ತಾರೆ. ತಲೆಗೆ ಪೆಟ್ಟು ಬಿದ್ದರೆ ಅಪಾಯ ಎನ್ನುವ ಹಾಗೆ ಪಾದಕ್ಕೆ ಊನವಾದರೆ ಮಿದುಳಿಗೆ ಜಖಂ ಆಗಬಹುದು. ಪಾದಶೀತಂ ಪ್ರಾಣನಾಶಂ ಎಂದು ಸಂಸ್ಕೃತದಲ್ಲಿ ಹೇಳಿದ್ರೆ ಆಗ ನೀವು ಖಂಡಿತ ಒಪ್ಕೋತೀರಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಮ್ಮ ರಾಷ್ಟ್ರ ಅಖಂಡವಾಗಿರೋ ಹಾಗೆ ಅಡಿಯಿಂದ ಮುಡಿವರೆಗಿನ ಸಂಪರ್ಕ ಸುಸೂತ್ರವಾಗಿರಬೇಕು. ಇಲ್ಲದಿದ್ದರೆ ಅಪಾಯ. ಅನೇಕ ವೇಳೆ ಮೆದುಳಿನ ಕೆಲಸವನ್ನು ಆಯಾ ಅಂಗಗಳೇ ವಹಿಸಿಕೊಳ್ಳೋದುಂಟು. ಕಾಲ್ಗೆ ಮುಳ್ಳು ಚುಚ್ಚುತ್ತೇನೆ, ತತ್ಕ್ಷಣ ನಾವು ನೋವಿನಿಂದ ಮುಲುಕ್ತೇವೆ. ಆ ಮುಳ್ಳನ್ನು ತೆಗಿಬೇಕು, ಔಷಧಿ ಹಚ್ಚಬೇಕು ಎಂಬ ಸಂದೇಶ ಆಮೇಲೆ ಮಿದುಳಿನಿಂದ ಬರುತ್ತದೆ. ತತ್ಕ್ಷಣ ಏನು ಮಾಡಬೇಕು? ಮಿದುಳಿಂದ ಸಂದೇಶ ಬರುವ ಮೊದಲೇ ಮುಳ್ಳು ಚುಚ್ಚಿದೊಡನೆ ಕಾಲನ್ನು ಎಳೆದುಕೊಳ್ತೇವೆ. ಕೆಂಡದ ಮೇಲೆ ಕಾಲಿಟ್ಟರೆ ಥಟ್ಟನೆ ಅದನ್ನೆತ್ತುತ್ತೇವೆ. ಆಮೇಲೆ ಉಳಿದ ಮಾತು. ಆದರೆ ಹಿಂದೆ ಈ ಶೀಘ್ರ ಸಂಪರ್ಕ ವ್ಯವಸ್ಥೆಯಾಗಲಿ, ಮಿದುಳಿನಿಂದ ಆದೇಶ ಬರುವ ಮೊದಲೇ ತತ್ಕ್ಷಣ ಕ್ರಮ ತೆಗೆದುಕೊಳ್ಳುವ ಸ್ವಾತಂತ್ರ್ಯವಾಗಲಿ, ನಿರೀಕ್ಷಾ ಪ್ರತಿವರ್ತನೆಯಾಗಲಿ ಅಂಗಗಳಿಗೆ ಇರಲಿಲ್ಲ. ಎಲ್ಲ ವಿಚಾರದಲ್ಲೂ ಮಿದುಳಿಗೆ ಸುದ್ದಿ ಮುಟ್ಟಬೇಕು, ಅಲ್ಲಿಂದ ಸೂಚನೆ ಬರಬೇಕು. ಇಂಥ ನಿಧಾನ ಕ್ರಿಯೆಯಿಂದ ಜೀವಿಗೆ ಅಪಾಯ. ಶತ್ರು ಎದುರಾದಾಗ ಥಟ್ಟನೆ ಕಾಲಿಗೆ ಬುದ್ಧಿ ಹೇಳಬೇಕು ಎಂಬ ಅರಿವಿರಲಿಲ್ಲ. ಕಾಲಿಗೆ ಬುದ್ಧಿ ಹೇಳಬೇಕು ಅಂದರೆ ಕಾಲೇ ಬುದ್ಧಿ ಉಪಯೋಗಿಸಿ ಓಡಬೇಕು ಎಂದು ಅರ್ಥ. ಇತಿಹಾಸ ಪೂರ್ವಕಾಲದಲ್ಲಿ ಬಹಳ ಹಿಂದೆ ಭೂಮಿಯ ಮೇಲೆ ಡಿನೋಸಾರ್ಗಳೆಂಬ ದೈತ್ಯ ಸದೃಶ ಪ್ರಾಣಿಗಳು ಅಡ್ಡಾಡ್ತಿದ್ದುವು. ಈ ಬೃಹತ್ ದೇಹಿಗಳ ಹಿಂಭಾಗಕ್ಕೇನಾದರೂ ಜಖಂ ಆದರೆ ಆ ಸುದ್ದಿ ತಲೆಗೆ ಮುಟ್ಟುವುದಕ್ಕೆ ದೀರ್ಘಕಾಲ ಹಿಡಿಸುತ್ತಿತ್ತು. ಅಲ್ಲಿಂದ ಸೂಚನೆ ಬರಲು ಇನ್ನಷ್ಟು ಸಮಯ. ಆ ವೇಳೆಗೆ ಶತ್ರುವಿನ ಆಕ್ರಮಣ ಅಥವಾ ಅಪಾಯ ಸಂಭವ. ಆದ್ದರಿಂದಲೇ ಆ ಬೃಹತ್ ದೇಹಿಗಳು ನಾಮಾವಶೇಷವಾಗಿ ಬಿಟ್ಟವು. ಕಾಲು ಚುರುಕಾಗಿರುವ, ಸಂಪರ್ಕ ವ್ಯವಸ್ಥೆ ಸುಸೂತ್ರವಾಗಿರುವ, ವಿಕೇಂದ್ರೀಕೃತ ಚಿಂತನೆ ಹಾಗೂ ಕ್ರಿಯಾ ಸಾಮರ್ಥ್ಯ ಇರುವ ಪ್ರಾಣಿಗಳೂ ಮನುಷ್ಯರು ಡಿನೋಸಾರ್ಗಳಂತೆ ಸಾಯದೆ ನಿರ್ವಂಶಿಗಳಾಗದೆ ಇನ್ನೂ ಉಳಿದುಕೊಳ್ಳೋದು ಸಾಧ್ಯವಾಗಿದೆ. ಮನುಷ್ಯನಂತೂ ಕಾಲು ಚುರುಕಾಗಿರದಿದ್ದರೆ ನಗರಗಳಲ್ಲಿ ಜೀವಿಸಲಾರ, ಓಡೋಡ್ ಹೋಗಿ ಬಸ್ ಹತ್ಕೊಳ್ಳಾರ. ಚಲನಶೀಲತೆಯೇ ಇಂದಿನ ನಾಗರಿಕತೆಯ ಪ್ರಧಾನ ಲಕ್ಷಣ. ಅದರ ಸಾಧನವಾದ ಕಾಲನ್ನು, ಪಾದವನ್ನು ಸುರಕ್ಷಿತವಾಗಿಡಲು ಚಪ್ಪಲಿ ಅತ್ಯವಶ್ಯ. ಚಪ್ಪಲಿಗೂ ಚಿತ್ತ ಇದೆ ಎಂಬುದನ್ನರಿತಾತ ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಹೊಸದಾಗಿ ಅದನ್ನು ಮನೆಗೆ ತಂದೊಡನೆಯೇ
ಅದನ್ನು ಒಲಿಸಿಕೊಳ್ಳಬೇಕು. ದೊಡ್ಡವರಿಗೆ ಬೆಣ್ಣೆ ಹಚ್ಚಿ ನಾವು ಅವರನ್ನು ಒಲಿಸಿಕೊಳ್ಳುವ ಹಾಗೆ, ಚಪ್ಪಲಿಗೆ ಎಣ್ಣೆ ಹಚ್ಚಿ ಕುದುರೆಯನ್ನು ಮಾಲೀಸು ಮಾಡುವ ಹಾಗೆ ತಿಕ್ಕಿ ಅದರ ಅಂತರಂಗವನ್ನು ಮೃದುವಾಗಿ ಮಾಡಿಕೊಳ್ಳಬೇಕು. ಅದೇ ಚಪ್ಪಲಿಯ ಚಿತ್ತ. ಆಗ ಅದು ಕಚ್ಚುವುದಿಲ್ಲ, ಬಳಕುತ್ತದೆ, ನಿಮ್ಮ ಕಾಲಿಗೆ ಮುತ್ತಿಕ್ಕುತ್ತದೆ. ನಿಮ್ಮ ಹೆಂಡತಿಗೂ ಅದು ಗೊತ್ತಾಗದ ಹಾಗೆ. ಚಪ್ಪಲಿಗೆ ಚಿತ್ತವಿದೆ ಎಂಬುದನ್ನು ಈಗಲಾದರೂ ನೀವು ಒಪ್ಪಿಕೊಳ್ಳುತ್ತೀರಲ್ಲವೇ? ಚಿತ್ತವೇನೋ ಸರಿ, ಆದರೆ ಅದಕ್ಕೆ ಆತ್ಮವಂತೂ ಇಲ್ಲ ಎನ್ನುತ್ತೀರಿ ಈಗ ನೀವು. ನಾನು ಹೇಳೋದನ್ನು ನೀವು ಬಡಪೆಟ್ಟಿಗೆ ಒಪ್ಕೊಳ್ಳಲ್ಲ. ನಿಮಗೆ ಸ್ವಾಭಿಮಾನ ಇದೆ ಎನ್ನುವುದನ್ನು ನಾನು ಅಲ್ಗಳೆಯಲಾರೆ. ಚಪ್ಪಲಿಗೆ ಆತ್ಮವಿದೆ ಎಂಬುದನ್ನು ಹೇಗೆ ಸ್ಥಾಪಿಸುತ್ತೀರಿ ಎಂದು ನೀವು ಕೇಳಬಹುದು. ನನ್ನ ಮಾತನ್ನು ಸಮರ್ಥಿಸಲು ನನ್ನ ಕಡೆ ಒಬ್ಬ ಮಹಾವ್ಯಕ್ತಿಯೇ ಇದ್ದಾನೆ. ಅವನೇ ಜಗತ್ಪ್ರಸಿದ್ಧ ಇಂಗ್ಲಿಷ್ ಕವಿ, ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್. ಅವನ ಒಂದು ನಾಟಕದಲ್ಲಿ ಮೋಚಿಯೊಬ್ಬನ ಪಾತ್ರ ಬರುತ್ತದೆ. ಅವನು ನಗರದ ಹಾದಿಯ ಬದಿಯಲ್ಲಿ ಕುಳಿತು ಹೋಗುವ ಬರುವ ಎಲ್ಲರ ಪಾದಗಳನ್ನೂ ನಿಟ್ಟಿಸಿ ನೋಡುತ್ತಿರುತ್ತಾನೆ. ಸ್ವಾಮಿ, ನಿಲ್ಲಿ, ನಿಮ್ಮ ಪಾದರಕ್ಷೆಯ ಅಟ್ಟೆ ಸವಿದಿದೆ, ಇಲ್ಲಿ ಕೊಡಿ, ನಿಮ್ಮ ಅಟ್ಟೆಯನ್ನು ರಿಪೇರಿ ಮಾಡುತ್ತೇನೆ ಎನ್ನುತ್ತಾನೆ. ಅವನು ಹೇಳುವುದು ಇಂಗ್ಲಿಶಿನಲ್ಲಿ, ಲೆಟ್ ಮೀ ಮೆಂಡ್ ಯುವರ್ ಸೋಲ್ ಎಂಬುದು ಆ ಮಾತು. ಸೋಲ್ ಎಂದರೆ ಅಟ್ಟೆ, ಸೋಲ್ ಎಂದರೆ ಸೌಲ್, ಆತ್ಮ ಎಂದೂ ಆಗುತ್ತದೆ. ಚಪ್ಪಲಿಯ ಅಟ್ಟೆ ತಳಭಾಗ, ಅದೇ ಸೋಲ್, ಆತ್ಮ. ಯಾರಿಗೂ ಕಾಣದಂತೆ ಚಪ್ಪಲಿಯ ತಳದಲ್ಲಿ ಅಡಗಿ ಕೂತಿರುತ್ತದೆ ಅದರ ಆತ್ಮ. ಆತ್ಮವನ್ನು ಗಟ್ಟಿಯಾಗಿಟ್ಟುಕೊಂಡರೆ ಚಪ್ಪಲಿಯೂ ಗಟ್ಟಿ. ಅದರ ಕರ್ತವ್ಯ ಸಮರ್ಪಕ. ಪಾದಕ್ಕೆ ಕ್ಷೇಮ, ತಲೆಗೂ ನೆಮ್ಮದಿ. ನಖ ಶಿಖಾಂತ ಎಲ್ಲವನ್ನೂ ನೇರ್ಪಾಗಿಡುವಂಥದ್ದು ಅಟ್ಟೆ, ಸೋಲ್, ಆತ್ಮ. ಅಟ್ಟೆ ನೀ ನೆಟ್ಟಗಿರದಿದ್ದರೆ ನಾನು ಕೆಟ್ಟೆ ಎನ್ನುತ್ತದೆ ಚಪ್ಪಲಿ. ಅಟ್ಟೆಯೋ ಚಪ್ಪಲಿಯ ಅಂತರತಮ, ಅಂತರಾತ್ಮ, ಅಡಿಯಲ್ಲಿ ಅಡಗಿ ಕುಳಿತ ಚೇತನ ಸ್ವರೂಪ. ಚಪ್ಪಲಿಯನ್ನು, ಅದರ ಚಿತ್ತವನ್ನು, ಆತ್ಮವನ್ನು ಕುರಿತು ಯೋಚಿಸಿದಷ್ಟೂ ಅದರ ಬಗ್ಗೆ ನನಗೆ ಹೆಚ್ಚು ಹೆಚ್ಚು ವಿಸ್ಮಯವಾಗುತ್ತದೆ. ನೀವು ಚಪ್ಪಲಿವಂತರಾಗಿದ್ದರೆ ಆಗ ನೀವು ಅದರ ಚಿತ್ತವನ್ನು, ಆತ್ಮವನ್ನು ಅರಿಯಬಲ್ಲಿರಿ. ನಾಯಮಾತ್ಮ ಬಲಹೀನೇನ ಲಭ್ಯಃ ಎನ್ನುತ್ತದೆ ಉಪನಿಷತ್ತು. ಚಪ್ಪಲಿಯ ಆತ್ಮವನ್ನು ಚಪ್ಪಲಿಹೀನರು ಅರಿಯಲಾರರು. ಚಪ್ಪಲಿಯನ್ನು ಮೆಟ್ಟುವವರೇ ಅದರ ಚಿತ್ತವನ್ನರಿಯಬಲ್ಲರು, ಆತ್ಮವನ್ನರ್ಥ ಮಾಡಿಕೊಳ್ಳಬಲ್ಲರು. ಚಪ್ಪಲಿಯ ಚಿತ್ತದ ಮಾತು ಬಂದಾಗ ನನ್ನ ಕುತೂಹಲ ಇನ್ನೊಂದು ವಿಷಯಕ್ಕೆ ಹಾರುತ್ತದೆ. ಚಪ್ಪಲಿಯ ಚಿತ್ತಕ್ಕೂ ಚಪಲ ಚಿತ್ತಕ್ಕೂ ಏನಾದರೂ ಸಂಬಂಧ ಉಂಟೆ ಎಂದು ಚಿಂತಿಸುತ್ತೇನೆ. ಮಾನವನ ಚಿತ್ತ ಬಲು ಚಂಚಲ. ಅದನ್ನು ದೇವರಲ್ಲಿ ನೆಲೆಗೊಳಿಸಲು ಏನು ಮಾಡಬೇಕು ಎಂದು ಭಕ್ತೆಯೊಬ್ಬಳು ಶ್ರೀರಾಮಕೃಷ್ಣ ಪರಮಹಂಸರನ್ನು ಪ್ರಶ್ನಿಸಿದಳಂತೆ. ನಿನಗೆ ಯಾರು ತುಂಬಾ ಪ್ರಿಯ ಎಂದು ಪರಮಹಂಸರು ಕೇಳಿದ್ದಕ್ಕೆ ಅವಳು ಹೇಳಿದಳು, ನನ್ನ ಮೊಮ್ಮಗ ನನಗೆ ಬಹಳ ಇಷ್ಟ. ಹಾಗಾದರೆ ನಿನ್ನ ಮೊಮ್ಮಗನನ್ನೇ ಕುರಿತು ಧ್ಯಾನಿಸು. ಕ್ರಮೇಣ ಮನಸ್ಸಿನ ಚಂಚಲತೆ ಹೋಗುತ್ತದೆ. ದೇವರಲ್ಲಿ ಮನಸ್ಸನ್ನು ನೆಲೆಗೊಳಿಸಲು ಸಾಧ್ಯವಾಗುತ್ತದೆ ಎಂದರಂತೆ. ಆಕೆ ಹಾಗೆಯೇ ಮಾಡಿದಳು. ಚಪ್ಪಲಿಯ ಚಿತ್ತವೂ ಹಾಗೆಯೇ. ಚಪಲ ಚಿತ್ತವನ್ನು ಸರಿಪಡಿಸಲು, ಚಿತ್ತದ ಚಾಂಚಲ್ಯವನ್ನು ಹೋಗಲಾಡಿಸಲು ಚಪ್ಪಲಿ ಚಿತ್ತವೇ ಸಾಧನ. ಹೇಗೆನ್ನುತ್ತೀರೋ? ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಬಾಗಿಲಲ್ಲಿ ಚಪ್ಪಲಿ ಬಿಟ್ಟು ಹೋಗ್ತೀರಿ. ದೇವರ ಮುಂದೆ ನಿಂತರೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಅಲೆದಾಡದಂತೆ ತಡೆಯಲು ನಿಮಗೆ ಚಪ್ಪಲಿ ಸಹಾಯಕ. ಚಪ್ಪಲಿ ಹೊಸದಾಗಿದ್ದರಂತೂ ಇನ್ನೂ ಒಳ್ಳೆಯದೇ. ಚಪ್ಪಲಿಯನ್ನು ಯಾರು ಹಾಕಿಕೊಂಡು ಹೋಗುತ್ತಾರೋ ಎಂದೇ ನಿಮ್ಮ ಯೋಚನೆಯಾಗಿರುತ್ತದೆ ಅಲ್ಲವೇ? ಚಪ್ಪಲಿಯಲ್ಲೇ ನಿಮ್ಮ ಮನಸ್ಸು ನೆಡುತ್ತದೆ, ದೇವರಲ್ಲ. ಚಪ್ಪಲಿ ಮನಸ್ಸನ್ನು ಸ್ಥಿರಗೊಳಿಸಲು ಸಾಧ್ಯವಾಗುತ್ತದೆ. ಚಪ್ಪಲಿ ಕಳೆದೇ ಹೋದರಂತೂ ತಾತ್ಕಾಲಿಕವಾಗಿ ದುಃಖವಾದರೂ ವಿವೇಕ ಮೂಡಿರುತ್ತದೆ. ಮುಂದೆ ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿಯನ್ನು ಭದ್ರಗೊಳಿಸಿ ಒಳಗೆ ಪ್ರವೇಶಿಸುತ್ತೀರಿ. ಆಗ ನಿಶ್ಚಿಂತೆ, ದೇವರಲ್ಲಿ ಮನಸ್ಸು ನೆಡುತ್ತದೆ. ಕೆಲವರು ಮದುವೆ ಮನೆಗಳಿಗೆ ಹೋಗುವಾಗ ಚಪ್ಪಲಿಯನ್ನು ಚೀಲದಲ್ಲಿ ಹಾಕಿಕೊಂಡು ಒಳಗೆ ಹೋಗುತ್ತಾರೆ. ಚಪ್ಪಲಿಯನ್ನು ಮೆಟ್ಟಿಕೊಂಡಿದ್ದರೆ ಅದನ್ನು ಹೊರಗೆ ಬಿಡಬೇಕು, ಚೀಲದಲ್ಲಿದ್ದರೆ
ಯಾರೂ ಆಕ್ಷೇಪಿಸರು. ನಿಶ್ಚಿಂತೆ, ನಿಶ್ಚಲಚಿತ್ತ. ನಿಜವಾಗಿ ಹೇಳುವುದಾದರೆ ಚಪ್ಪಲಿಯದು ವಿಶ್ವರೂಪ. ಅದರದು ನಾನಾ ಅವತಾರ. ಎಲ್ಲರೂ ಸಾಮಾನ್ಯವಾಗಿ ಧರಿಸುವ ಚಪ್ಪಲಿ ಅದರ ಒಂದು ಅವತಾರ ಅಷ್ಟೆ. ಅದರದು ಸರಳ ರೂಪ, ಆದರೂ ಸಾಮಾನ್ಯವಲ್ಲ. ಅದು ತನ್ನನ್ನು ಕುರಿತು ಬಡಾಯಿ ಕೊಚ್ಚಿಕೊಳ್ಳುವುದಿಲ್ಲ. ಆದರೂ ಅದು ಚಿರಾಯು. ಗಟ್ಟಿ ಅಟ್ಟೆಯ ಮೇಲೆ ಒಂದು ಅಂಗುಷ್ಟ, ಒಂದು ಅಡ್ಡಪಟ್ಟಿ. ಪಾದವನ್ನು ಒಳಗೆ ತೂರಿಸುವ ಹಾಗೆ ಉಂಗುರವನ್ನು ಪಾದದ ಹೆಬ್ಬೆರಳಿಗೆ ತೊಟ್ಟುಕೊಳ್ಳಿ. ಆಯಿತು. ಆ ನಿರಾಭರಣ ಸುಂದರಿ ನಿಮ್ಮನ್ನು ಸುಲಭವಾಗಿ ಒಲಿಯುತ್ತಾಳೆ. ಆದರೆ ಕೆಲವರಿಗೆ ಇಷ್ಟಕ್ಕೆ ತೃಪ್ತಿ ಇಲ್ಲ. ಅದಕ್ಕೆ ಭಿನ್ನಾಣವೂ ಇರಬೇಕು. ಪಟ್ಟಿಗಳನ್ನು ವಿಸ್ತರಿಸುವುದುಂಟು, ಹೆಚ್ಚು ಅಲಂಕಾರವಾಗಿ ಮಾಡುವುದುಂಟು. ಇನ್ನು ಕೆಲವರು ಚಪ್ಪಲಿಯನ್ನು ಧರಿಸಿದರೂ ಅದು ಬೂಟ್ಸಿನಂತೆಯೇ ಇರಬೇಕು, ಬಿಗಿಯಾಗಿರಬೇಕು ಎಂದು ಬಯಸುತ್ತಾರೆ. ಒಟ್ಟಿನಲ್ಲಿ ಪಾದದ ಮೇಲಣ ಬಹುಭಾಗವನ್ನು ಅದು ಮುಚ್ಚಿರುತ್ತದೆ. ಹಿಮ್ಮಡಿಯ ಕಡೆ ತೆರೆದಿರುತ್ತದೆ. ಹಿಮ್ಮಡಿಯ ಸುತ್ತ ಬಿಗಿಯುವಂತಹ ಒಂದು ಪಟ್ಟಿ ಇರುತ್ತದೆ. ಅದರ ನಡುವೆ ಪಾದ ಭದ್ರವಾಗಿರುತ್ತದೆ. ಅದನ್ನು ಪಠಾಣ್ ಚಪ್ಪಲಿ ಎಂದು ಕರೆಯುವುದುಂಟು. ಬೂಟ್ಸಿನಂತೆಯೂ ಚಪ್ಪಲಿಯಂತೆಯೂ ಎರಡರಂತೆಯೂ ಇರುವುದು ಇದರ ವೈಶಿಷ್ಟ್ಯ. ಇದನ್ನು ನೋಡಿ ಕೈಲಾಸಂ ಹೇಳಿದ ಜೋಕು ನನಗೆ ನೆನಪಿಗೆ ಬರುತ್ತದೆ. ಎಕ್ಕಡದ ಚಪ್ಪಲಿಯ ಎಲಿಗೆನ್ಸ್, ಬೂಟ್ಸಿನ ಬಡಾಯಿ ಎರಡೂ ಇವೆ ಎಂಬುದು ಅವರ ಜೋಕು. ಲಾವಣ್ಯ, ಬಡಾಯಿಗಳ ವರ್ಣ ಸಾಂಕರ್ಯ ಪಠಾಣ್ ಚಪ್ಪಲಿ. ನಮ್ಮನ್ನಾಳುತ್ತಿದ್ದ ಪರಂಗಿಯವರಿಂದ ನಮಗೆ ಬಂದ ಒಂದು ಕೊಡುಗೆ ಎಂದರೆ ಶೂ ಅಥವಾ ಬೂಟು. ಪಾದದ ಅಡಿಭಾಗ ಮೇಲ್ಭಾಗವನ್ನೆಲ್ಲ ಪೂರ್ತಿ ಮುಚ್ಚಿಕೊಳ್ಳುವುದು ಇದರ ವೈಶಿಷ್ಟ್ಯ. ನಡುವೆ ಪಾದವನ್ನು ಒಳಗೆ ತೂರಿಸಲು ತಕ್ಕ ತೆರುವು ಮತ್ತು ಸೀಳು. ಆ ಕಾಲನ್ನು ಒಳಗೆ ತೂರಿಸಿದ ಮೇಲೆ ಆ ಸೀಳಿನ ಎರಡೂ ಅಂಚುಗಳನ್ನು ಕೂಡಿಸುವಂತೆ ಸಾಲು ರಂಧ್ರಗಳು, ಅವುಗಳೊಳಗೆ ಪವಡಿಸಿದ ದಾರ. ಅದನ್ನು ಲೇಸ್ ಎನ್ನುವುದೇ ಲೇಸಂತೆ. ಲೇಸನ್ನು ಬಿಗಿದು ಕಟ್ಟುವುದು ಲೇಸು. ಈ ಹೂಗಳನ್ನು ಯಾವಾಗಲೂ ಒರೆಸಿ ಮೆರಗು ಹಚ್ಚಿ ಹೊಳೆಯುವ ಹಾಗೆ ಮಾಡುತ್ತಿರಬೇಕು. ಆದರೆ ಅಂದವಾದ ಶೂ ಧರಿಸಿದರೆ ಸಾಲದು. ಕಾಲಿಗೆ ಚೀಲ ಧರಿಸಿ ಅದರ ಮೇಲೆ ಶೂ ಹಾಕಿಕೊಳ್ಳಬೇಕು. ಅದಕ್ಕೆ ತಕ್ಕಂತೆ ಅಡಿಯಿಂದ ಮುಡಿಯವರೆಗೆ ಯಥೋಚಿತ ಅಲಂಕಾರ, ಸಭ್ಯ ಉಡುಗೆ ತೊಡುಗೆ, ಪ್ಯಾಂಟು, ಕೋಟು, ಶರ್ಟು, ಟೈ, ಕಂಠವಸ್ತ್ರ, ಜೊತೆಗೆ ತಲೆಯ ಮೇಲೆ ಹ್ಯಾಟೂ ಇದ್ದರೆ ಚೆನ್ನ. ಚೊಟ್ಟೆಗಾರರ ಉಡುಪು ಎಂದು ಅನೇಕರು ಹಾಸ್ಯ ಮಾಡುತ್ತಿದ್ದರೂ ಸಂಭಾವಿತರೆಂದುಕೊಂಡವರು ಇದನ್ನು ಧರಿಸಲೇಬೇಕಿತ್ತು. ಈಗಲೂ ನಮ್ಮ ನೇತಾಗಳಲ್ಲಿ ಈ ಭ್ರಮೆ ಹೋಗಿಲ್ಲ. ಸ್ವದೇಶದಲ್ಲಿ ಸಾದಾ ಭಾರತೀಯ ಉಡುಪು ಧರಿಸುವ ಅವರು ಪರದೇಶಕ್ಕೆ ಹೋದಾಗ ಸೂಟು ಬೂಟು ಧರಿಸುತ್ತಾರೆ. ಹ್ಯಾಟ್ ಒಂದಿಲ್ಲ ಅಷ್ಟೇ. ಅಲ್ಲಿಯವರೂ ಸಾಮಾನ್ಯವಾಗಿ ಅದನ್ನು ಧರಿಸರು. ಆದ್ದರಿಂದ ಅದನ್ನು ಬಿಟ್ಟರೂ ಚಿಂತೆ ಇಲ್ಲ ಎಂಬ ಧೈರ್ಯ ಇವರಿಗೆ. ಇಷ್ಟಾದರೂ ಧೈರ್ಯ ಪ್ರದರ್ಶಿಸುತ್ತಾರಲ್ಲ ಎಂದು ಇವರನ್ನು ನಾವು ಮೆಚ್ಚಲೇಬೇಕು. ಚಪ್ಪಲಿಯದು ವಿಶ್ವರೂಪ, ಅದರ ಅವತಾರಗಳು ಅನೇಕ ಎಂದೆ. ಈ ನಾನಾ ಅವತಾರಗಳ ಹೆಸರುಗಳೇ ಅವುಗಳ ವೈಶಿಷ್ಟ್ಯವನ್ನು ಸಾರುತ್ತವೆ. ಪಾದರಕ್ಷೆಯದು ಸಾಸಿರನಾಮ, ಶತಕೋಟಿ ತೇಜ. ಎಲ್ಲವನ್ನೂ ಪಟ್ಟಿ ಮಾಡುವುದು ಅಸಾಧ್ಯ. ಕೆಲವನ್ನು ಮಾತ್ರ ಇಲ್ಲಿ ಹೆಸರಿಸಬಹುದು. ಚಪ್ಪಲಿ, ಮೆಟ್ಟು, ಎಕ್ಕಡ, ಕೆರ, ಮೊಚ್ಚೆ, ಚಡಾವು, ಬೂಟು, ಪಾದರಕ್ಷೆ, ಪಾದುಕೆ ಇತ್ಯಾದಿ. ಮೆಟ್ಟು ಬಲುಗಟ್ಟಿ. ಸನ್ಯಾಸಿಗಳು, ಮಠಾಧಿಪತಿಗಳು ಮರದ ಮೆಟ್ಟುಗಳನ್ನು ಧರಿಸುವುದು ರೂಢಿ. ಕಾಲಿನ ಹೆಬ್ಬೆಟ್ಟು ಮತ್ತು ಎರಡನೆಯ ಬೆಟ್ಟುಗಳ ನಡುವೆ ಇರುವ ಗೂಟಕ್ಕೆ ಆ ಬೆರಳುಗಳನ್ನು ಸಿಕ್ಕಿಸಿಕೊಂಡು ಪಟಪಟ ನಡೆಯುತ್ತಿದ್ದರೆ ಅವರು ಎಷ್ಟು ನೋವು ಅನುಭವಿಸುತ್ತಾರೆಂಬುದು ವೇದ್ಯವಾದೀತು. ವೇದ ಬಲ್ಲವರೇ ವೇದನೆಯನ್ನರಿತಾರು. ಎಕ್ಕಡವೆಂಬುದು ಚಪ್ಪಲಿಗಿಂತ ಗಟ್ಟಿ. ಕೆರ ಕಷ್ಟಜೀವಿಗಳದು. ಚಡಾವಿಗೆ ಒಂದು ಕಾಲದಲ್ಲಿ ಬಹಳ ಮರ್ಯಾದೆ ಇತ್ತು. ಶ್ರೀಮಂತ ಜಮೀನ್ದಾರರು ಧರಿಸುತ್ತಿದ್ದ ಜಂಬದ ಕೋಳಿಯ ಮೂತಿಯಂತೆ ಮುಂಭಾಗವುಳ್ಳ ಪಾದರಕ್ಷೆ ಚಡಾವು. ಅದು ಬಣ್ಣ ಬಣ್ಣದಾಗಿರುತ್ತಿತ್ತು. ನಡೆಯುತ್ತಿದ್ದರೆ ಚರಪರ ಸದ್ದು ಮಾಡುವ ಇದನ್ನು ಗಿರ್ಕಿ ಚಡಾವು ಎಂದು ಹೇಳುತ್ತಿದ್ದರು. ಪಾದುಕೆ ಎಂಬುದು ಶ್ರೀರಾಮನ ಕಾಪಿರೈಟು. ಇದನ್ನು
ಭರತ ಸ್ವಲ್ಪ ಕಾಲ ಪಡೆದುಕೊಂಡಿದ್ದ. ಕಾಲಿನಲ್ಲಿ ಧರಿಸುವುದನ್ನು ತಲೆಯ ಮೇಲೆ ಹೊತ್ತದ್ದು ಅವನ ಹೆಚ್ಚುಗಾರಿಕೆ. ಮಹಿಳೆಯರು ಸಾಮಾನ್ಯವಾಗಿ ಕುಳ್ಳು, ಗಂಡಿಗೆ ಸಮ ಎಂದು ಎತ್ತರದಿಂದ ಶೋಭಿಸಲು ಚಪ್ಪಲಿಯ ಹಿಮ್ಮಡಿಯ ಕೆಳಭಾಗ ಕಂಬದಂತೆ ಎತ್ತರ. ಅದನ್ನು ಎತ್ತರ ಹಿಮ್ಮಡಿ ಎಕ್ಕಡ ಎನ್ನಬೇಕು ಕನ್ನಡದಲ್ಲಿ. ಚೀನಿ ಮಹಿಳೆಯರಿಗೆ ಪಾದ ಕಿರಿದಾಗಿರಬೇಕೆಂಬ ಹುಚ್ಚು. ಅದು ಶ್ರೀಮಂತ ಮಹಿಳೆಯರ ಶೋಕಿ. ಬಿಗಿಯಾದ ಪಾದರಕ್ಷೆ ಧರಿಸಿ ಅವರು ಪಾದಗಳನ್ನು ಕಿರಿದು ಮಾಡಿಕೊಳ್ಳುತ್ತಿದ್ದರು. ಈಗ ಆ ಹುಚ್ಚು ಬಿಟ್ಟಿರಬೇಕೇನೋ. ಕೆಲವರಿಗೆ ಬಗೆ ಬಗೆಯ ಪಾದರಕ್ಷೆಗಳನ್ನು ಸಂಗ್ರಹಿಸುವ ಹುಚ್ಚು. ನಾಣ್ಯಗಳನ್ನು, ಅಂಚೆ ಚೀಟಿಗಳನ್ನು ಸಂಗ್ರಹಿಸುವುದಿಲ್ಲವೇ ಹಾಗೆ. ಅವರ ಕಪಾಟಿನಲ್ಲಿ ಅಸಂಖ್ಯಾತ ಪಾದರಕ್ಷೆಗಳಿರುತ್ತವೆ. ಅವುಗಳದೊಂದು ಮ್ಯೂಸಿಯಂ ಎನ್ನಬೇಕು. ನಮ್ಮ ರಾಜಕೀಯ ಧುರೀಣರನೇಕರು ಇತರರ ಚಪ್ಪಲಿಗಳನ್ನು ಸಂಗ್ರಹಿಸಿಡುತ್ತಾರೆ. ಭಾಷಣಗಳಲ್ಲಿ ಶ್ರೋತೃಗಳು ಅವರತ್ತ ರೊಯ್ಯನೆ ಬಿಸಾಡಿದ ಚಪ್ಪಲಿಗಳನ್ನೆಲ್ಲ ಆರಿಸಿ ಸ್ಮರಣಿಕೆಗಳಾಗಿ ಜೋಡಿಸಿಟ್ಟುಕೊಳ್ಳುತ್ತಾರೆ. ಎಷ್ಟು ಕಡೆಗಳಲ್ಲಿ ಎಂದೆಂದು ತಮಗೆ ಜೋಡು ಮರ್ಯಾದೆ ಸಂದಿತು ಎಂಬುದರ ಸ್ಮಾರಕವಿದು. ತಮ್ಮೆಡೆಗೆ ಎಸೆದ ಚಪ್ಪಲಿಗಳು ಹಳೆಯವಾಗಿದ್ದಷ್ಟೂ ಅಷ್ಟು ಮೋಜು. ಇಂಥ ಸಭೆಗಳಲ್ಲಿ ಎಸೆಯಲ್ಪಡುವ ಚಪ್ಪಲಿಗೂ ಆನಂದ. ಹಳೆಯದಾದ ತನ್ನನ್ನು ಬೀದಿಯಲ್ಲಿ ಬಿಸಾಡದೆ ನಮ್ಮ ಜನನಾಯಕರಿಗೆ ಸಲ್ಲಿಸುತ್ತಿದ್ದಾರೆ. ಅಲ್ಲಿ ನೆಮ್ಮದಿಯಾಗಿ ನಿವೃತ್ತಿಯ ಜೀವನ ನಡೆಸಬಹುದು ಎಂದು ಸಮಾಧಾನ. ಆದರೆ ಒಂದೇ ದುಃಖ, ಕ್ರೌಂಚ ಮಿಥುನದಂತೆ ಜೊತೆ ಜೊತೆಯಾಗಿ ಬಾಳಬೇಕಾದ ಚಪ್ಪಲಿಗಳಿಗೆ ಕಡೆಗಾಲದಲ್ಲಿ ವಿಯೋಗ. ಕಾಲಾಯ ಎಂದರೆ ಕಾಲಿಗೆ ತಸ್ಮೈ ನಮಃ ಎಂದು ಒಂಟಿಯಾಗಿ ಕಾಲ ಕಳೆಯಬೇಕಾಗಿದೆಯಲ್ಲ ಎಂದೇ